ಆರಾಮ ಗಣೇಶ, ಏನ್ ಕಾಣಿಸೋದೇ ಇಲ್ಲ. ವರ್ಷಕ್ 3 ದಿವಸ ಕಾಣಿಸ್ತೀಯ ಅಷ್ಟೇ. ಏನ್ ಆರಾಮ ಬಿಡೋ ಅಲ್ಲಿ, ಯಾಕಾದ್ರೂ ಬಂದೆ ಅನಿಸ್ತೈತೆ. ಥೂ, ಯಾಕೆ, ಏನಾಯ್ತು? ಅಯ್ಯೋ ಏನ್ ಹೇಳಿ ಅದ್ರ ಬಗ್ಗೆ. ಬೆಳಿಗ್ಗೆ ಪೂಜೆ ಮಾಡ್ಬೇಕಾದ್ರೆ ಮಾತ್ರ ಏಕದಂತಾಯ ವಕ್ರತುಂಡಾಯ ಅಂತ ಇಟ್ರು. 5 ನಿಮಿಷ ಆಗಿಲ್ಲ ಅಷ್ಟೇ ಪೂಜೆ ಮಾಡಿ. ಅವಲೇ ಕುಲಕ ಬೇಡ ಸಿಲ್ಕ್ ಅಂತೆ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತ ಆ ಸಾಂಗ್ಗಳು ಹಾಕೊಂಡ್ ಕುಣಿತಾನೆ ಅವ್ರೆ. ಆದ್ರೆ ನನ್ ಕಿವಿಲ್ ಬ್ಲಡ್ ಬರ್ತಾ ಇರೋದ ನನ್ ಮಕ್ಳು ಗೊತ್ತೇ ಆಗ್ತಿಲ್ಲ. ಏನ್ ಮಾಡ್ಲಿ ಹೇಳು. ಅದು ಅಲ್ದೆ ಈ ಭಕ್ತಾದಿಗಳು ಸುಮ್ನೆ ಬಂದ್ ಕೈ ಮುಗಿರೋ ಅಂದ್ರೆ ಇಲ್ಲಿ ಬಂದು ಹೂನಾರ ಹಾಕೋದು, ಅದು ಹಾಕೋದು, ಇದು ಹಾಕೋದ್ ಮಾಡ್ತಾವ್ರಿ. ಇಲ್ಲಿ ಕೈ ಕಾಲೆಲ್ಲ ನೋಯ್ತೈತೆ. ನನ್ ಕೈಲಿ ತಟ್ಕೊಳಕ್ಕೆ ಆಗ್ತಾ ಇಲ್ಲ. ಅದು ಬೇರೆ ನಾನ್ ಬಿಡ್ಬೇಕಾದ್ರೆ ಅಂತೂ ಥೂ, ಅದ್ ಏನೇನ್ ಸ್ಲೋಗನ್ಸ್ ಹೇಳ್ತಾರಪ್ಪ. ಹಂಗೆ ಎದ್ ಬಂದಿ ರಪ್ಪ 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 ಅಂತ ಹೊಡೆದ್ಬಿಡೋಣ ಅಂತ ಕೋಪ ಬರುತ್ತೆ. ಆದ್ರೆ ಏನ್ ಮಾಡ್ಲಿ, ಹೊಡಿಯಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಅದು ನೀರ್ಗಾದ್ರೂ ಕ್ಲೀನ್ ಆಗಿ ಬಿಡ್ತಾರ, ಇಲ್ಲ ಡುಬುಕ್ ಅಂತ ಮುಳುಗಿಸ್ಬಿಡ್ತಾರೆ. ಮುಖ ಮೂತಿ ಎಲ್ಲ ಒಡೆದೋಗ್ಬಿಡುತ್ತೆ. ನಾನ್ ಹಂಗೆ ಮನೆಗೆ ಹೋದ್ರೆ ನಮ್ಮಮ್ಮ ಹೊಡಿಯಕ್ಕೆ ಬರ್ತಾರೆ. ನಾನ್ ಯಾರ್ಗ್ ಹೇಳ್ಕೊಳ್ಳಿ ಹೇಳಿ ನನ್ ಬಾಧೆನ. ಥೂ, ನೀವೇ ಅರ್ಥ ಮಾಡ್ಕೊಳ್ರಪ್ಪ ಸ್ವಲ್ಪ. ಓ, ಅದ ವಿಷಯ. ಏನು ಮಾಡಕ್ ಆಗಲ್ಲ, ಅನುಭವ್ಸ ಅಷ್ಟೇ.